BMTC ಬಸ್ಗಳಲ್ಲಿ ಎಲ್ಲೆಲ್ಲ ಓಡಾಟವನ್ನು ನಡೆಸಿದ ಎಲ್ಲವನ್ನೂ ಕೂಡ ದೃಶ್ಯ ಬಿಡುಗಡೆ ಮಾಡಿರುವಂಥದ್ದು. ಅದರ ಜೊತೆಗೆ ಈಗ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಈ ಕ್ಷಣದ ಅಪ್ಡೇಟ್. NIA ಟೀಮೇ ಈಗ ಒಂದು ದೃಶ್ಯವನ್ನ ಬಿಡುಗಡೆ ಮಾಡಿರುವಂಥದ್ದು ಶಂಕಿತ ಉಗ್ರನ ಕುರಿತಂತೆ. ಆ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ನೋಡಿ, ಇವತ್ತು ಅದ್ದೂರಿಯಾಗಿ ಓಪನ್ ಅನ್ನು ಮಾಡಿದ್ದಾರೆ ರಾಮೇಶ್ವರಂ ಕೆಫೆ. ಸೊ ಈ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ಇವರ ಅಭಿಮಾನಿಗಳು ಹಾಗೆ ರಾಮೇಶ್ವರಂ ಕೆಫೆ ಮಾಲೀಕರು, ಫ್ರೆಂಡ್ಸು, ಗೆಸ್ಟು ಹಾಗೆ ಕೆಫೆಗೆ ಅಂತ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಅವರಿಗೆ ಬಂದು ವಿಶ್ ಮಾಡ್ತಾ ಇದ್ದಾರೆ ಕೆಫೆ ಮಾಲೀಕರಿಗೆ. ಅದ್ರ ಜೊತೆ NIA ಟೀಮ್ ಕೂಡ ಬಾಂಬರ್ನ ಹುಡುಕುವಂಥ ಪ್ರಯತ್ನ ನಡೆಸ್ತಾ ಇರುವಂಥದ್ದು, ಸತತ ಪ್ರಯತ್ನವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕ್ಲೂಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆತ ಎಲ್ಲೆಲ್ಲ ಹೋಗಿದ್ದಾನೆ, ಹಾಗೆ ಆತನಿಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇಷ್ಟು ಜನ ಉಗ್ರರು ಸೆರೆಯಾಗಿದ್ರಲ್ಲ ಅವ್ರನ್ನು ಕೂಡ ಎನ್ಕ್ವೈರಿಯನ್ನ ನಡೆಸ್ತಾ ಇದ್ದಾರೆ. NIA ಟೀಮ್ ಬಳ್ಳಾರಿ ಮಾಡಿಲ್ ಬಾಂಬ್ ಸ್ಫೋಟ ಮಾಡೋಕೆ ಹೋಗಿದ್ರಲ್ಲ ಅವ್ರನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡ್ಬಿಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ NIA ಇಂದ ಮತ್ತೊಂದು ಶಂಕಿತ ಉಗ್ರನ CCTV ದೃಶ್ಯ ಕೂಡ ಲಭ್ಯವಾಗಿದೆ. ಇದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಆತ ಎಲ್ಲಿಗೆಲ್ಲ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಈ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿ ಆದ್ಮೇಲೆ ನಾನ್ ಸ್ಟಾಪ್ ಲೈವ್ ಮಾಡಿರುವಂಥ ಏಕೈಕ ಚಾನಲ್ ಅಂತ ಹೇಳಿದ್ರೆ ಅದು ರಿಪಬ್ಲಿಕ್ ಕನ್ನಡ. ಮಾರ್ಚ್ 1ರಿಂದ ಬಾಂಬ್ ಬ್ಲಾಸ್ಟ್ ಆಯಿತು. ಎಲ್ಲಿಂದನೇ ನಾನ್ ಸ್ಟಾಪ್ ಕವರೇಜನ್ನು ಮಾಡ್ತಾ ಇದೆ. ಪ್ರತಿ ಕ್ಷಣದ ಅಪ್ಡೇಟನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ಇವತ್ತು ಕೂಡ ನಾನು ಇದೇ ಕ್ಷಣದಿಂದ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ನ್ಯೂಸನ್ನು ಮಾಡ್ತಾ ಇದ್ದೇನೆ. ಆದರೆ ಇವತ್ತು ಇಲ್ಲಿ ಅದ್ದೂರಿಯಾಗಿ ಓಪನ್ ಆಗಿರುವಂಥ ದೃಶ್ಯ ಕೂಡ ನೀವು ಗಮನಿಸ್ಬೋದು. ಹಾಗೆ ಈಗ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆ ಹೋಮ ಹವನ ಎಲ್ಲವೂ ಕೂಡ ನಡೀತಾ ಇದೆ. ಹಾಗೆ ಕೆಫೆಯ ಅಭಿಮಾನಿಗಳು ಅಂತ ಪರ್ಟಿಕ್ಯುಲರ್ ಆಗಿ ಇದ್ದೇ ಇರ್ತಾರೆ ರಾಮೇಶ್ವರಂ ಕೆಫೆಗೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ಇದು ಡಬಲ್ ರೋಡು, ಒಂದಿಷ್ಟು ಜನ ಬರ್ತಾರೆ ಇಲ್ಲೇ ಅಂತಾನೆ ಊಟ ಮಾಡ್ಕೊಂಡು ಹೋಗ್ತಾರೆ, ತಿಂಡಿ ತಿನ್ಕೊಂಡು ಹೋಗ್ತಾರೆ ಹಸುವಾದ ತಕ್ಷಣ. ಆದರೆ ರಾಮೇಶ್ವರಂ ಕೆಫೆಗೆ ಪರ್ಟಿಕ್ಯುಲರ್ ಆಗಿ ಅಭಿಮಾನಿಗಳಿದ್ದಾರೆ. ನನಗೆ ರಾಮೇಶ್ವರಂ ಕೆಫೆಗೆ ಹೋಗಿ ತಿನ್ನಬೇಕು, ಅಲ್ಲಿರುವಂಥ ಫುಡ್ ಅಷ್ಟು ಟೇಸ್ಟ್ ಆಗಿದೆ. ಸಾಕಷ್ಟು ಹೆಸರು ಮಾಡಿರುವಂಥ ಕೆಫೆ ಇದ್ರಿ. ಸುಖ ಸುಮ್ಮನೆ ಅವ್ರು ಬಂದಿಲ್ಲ. ರಾಮೇಶ್ವರಂ ಕೆಫೆ ಓನರ್ ಇದ್ರಲ್ಲ, ಸುಖ ಸುಮ್ಮನೆ ಅವರೇನು ಇಷ್ಟು ದೊಡ್ಡ ಹಂತಕ್ಕೆ ಬೆಳೆದಿಲ್ಲ. ಫುಟ್ಪಾತಿಂದ ಅವರು ವ್ಯವಹಾರವನ್ನು ಮಾಡಿಕೊಂಡು ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಸಾವಿರಾರು ಜನರಿಗೆ ಅನ್ನ ಕೊಡ್ತಾ ಇದ್ದಾರೆ, ಸಾವಿರಾರು ಜನರು ಕೆಲಸದವರು ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಯಾವನೊಬ್ಬ ಬಾಂಬರ್ ಬಂದಿಲ್ಲಿ ಬಾಂಬ್ ಸ್ಫೋಟ ಮಾಡಿ ಹೋಗಿದ್ದಾನೆ. ಸೊ ಆದರೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಹಾಗೆ CCB ಅವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆತನಿಗೆ ಎಲ್ಲೆಲ್ಲ ನಂಟುಂಟು, ಬಳ್ಳಾರಿ ಮಾಡಿಲು, ಮಂಗಳೂರಲ್ಲಿ ಸ್ಫೋಟ ಆಯ್ತವಲ್ಲ ಕುಕ್ಕರ್ ಬಾಂಬರ್ ಸ್ಫೋಟ, ಆ ಸ್ಫೋಟಕ್ಕೂ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ NIA ಟೀಮ್ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು CCTV ದೃಶ್ಯಾವಳಿ. ಇದು ಈ ಕ್ಷಣದಲ್ಲಿ ಬಿಡುಗಡೆ ಆಗಿರುವಂಥದ್ದು. ಸ್ವತಃ NIA ಟೀಮೇ ಬಿಡುಗಡೆ ಮಾಡಿರುವಂಥ ದೃಶ್ಯ ಇದು. CCTV ದೃಶ್ಯ ಈಗ ಲಭ್ಯವಾಗಿರುವಂಥದ್ದು. ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈಗಾಗಲೇ ಗಮನಿಸ್ತಾ ಇರ್ಬೋದು ಆತ ಕೆಫೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಬ್ಯಾಗನ್ನು ಇಟ್ಟು ಹೋಗಿದ್ದಾನೆ. ಹಾಗೆ ಬಸ್ಸಿಂದ ಸೀದಾ ಇಳ್ಕೊಂಡು ಇಲ್ಲೇ ಪಕ್ಕದಲ್ಲಿರುವಂಥ ಬಸ್ ಸ್ಟ್ಯಾಂಡಲ್ಲಿ ಬಂದುಬಿಟ್ಟು ಬ್ಯಾಗನ್ನು ಓಪನ್ ಮಾಡಿಬಿಟ್ಟು ಬ್ಯಾಗ್ ಒಳಗಿರುವಂಥ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಕೇವಲ 9 ನಿಮಿಷದಲ್ಲಿ ಇವೆಲ್ಲವನ್ನು ಕೂಡ ಸೆಟ್ ಮಾಡಿ ಒಳಗಡೆ ಇಟ್ಟು ಅದು ಬ್ಲಾಸ್ಟ್ ಆಗಿಬಿಟ್ಟಿದೆ. ಆತ ಇಲ್ಲಿಂದ ಆಮೇಲೆ ಅಲ್ಲಿ ಹೋದ ಎನ್ನುವಂಥದ್ದು ಬಹಳ ಜನರಿಗೆ ಕುತೂಹಲ ಇರುವಂಥದ್ದು. ಆ ಎಲ್ಲ ಫುಟೇಜನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಈಗ ಆತನಿಗೆ ಸಂಬಂಧಪಟ್ಟಂಥ ಇನ್ನೊಂದು ವಿಡಿಯೋ ಕೂಡ, ಈ ಉಗ್ರ ಶಂಕಿತ ಬಾಂಬರ್ನಿಗೆ ಸಂಬಂಧಪಟ್ಟಂಥ ಇನ್ನೊಂದು ವಿಡಿಯೋ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸ್ವತಃ NIA ಟೀಮ್ ಈ ದೃಶ್ಯವನ್ನು ಬಿಡುಗಡೆಗೊಳಿಸಿದೆ. ನೋಡಿ, ಒಂದು ವಿಜುವಲ್ ನೀವು ಗಮನಿಸ್ತಾ ಇರ್ಬೋದು. ಬಸ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ. ಬಸ್ನಲ್ಲಿ ಈತ ಬಾಂಬನ್ನು ಇಟ್ಟಂತ ಹೋದ್ನಲ್ಲ, ಆ ಬಸ್ನಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ TV ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರೆ. ಅದ್ರ ಜೊತೆಗೆ ಇನ್ನೊಂದು, ಈಗ ಬಾಂಬನ್ನು ಇಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾನೆ ಆ ಚಲನವಲನನ್ನು ಕೂಡ ನೀವು ಗಮನಿಸ್ಬೋದು. ಫೋನ್ ತಗೊಂಡು ಬಂದಾನೆ, ಮಾತಾಡ್ತಾ, ಈ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು.